ಸೊ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ಡಿಫರೆನ್ಷಿಯೇಷನ್ ಫಂಕ್ಷನ್ ಆಫ್ ಎ ಫಂಕ್ಷನ್ ಕಾಂಪೋಸಿಟ್ ಫಂಕ್ಷನ್ ನಾವು ಫಾರ್ಮುಲಾಗಳು ಬರೆಸಿದ್ದೆ. ಅದರಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಟು ದಿ ಪವರ್ ಆಫ್ ಎನ್ ಬಗ್ಗೆ ಹೇಳಿದ್ದೆ. ಎನ್ ಇಂಟು ಫಂಕ್ಷನ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅಂತ ಬರೆದ ಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಅಂತ ಬರೀಲೇಬೇಕು. ಇದು ಕಾಮನ್ನಾಗಿ ಬರ್ತಾ ಹೋಗುತ್ತೆ, ಎಲ್ಲದರಲ್ಲೂ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಬರ್ತಾ ಹೋಗುತ್ತೆ ಮಕ್ಕಳ. ಹಾಗೆಯೇ ಡಿ ಬೈ ಡಿ ಎಕ್ಸ್ ಆಫ್ 1/, ಫಂಕ್ಷನ್ ಅಂತಿತ್ತು ಅಂತಂದರೆ -1/, ಫಂಕ್ಷನ್ ಸ್ಕ್ವೇರ್ ಅಂತ ಬರೆದು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಮಾಮೂಲಿ ನೀವು 1/x ಮಾಡಿದರೆ -1/x² ಇದ್ದಂಗೆ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂತಂದರೆ 1, ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಅಷ್ಟೇ. ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಫಂಕ್ಷನ್ ಅಂತಿದ್ದರೆ 1/2 ಸ್ಕ್ವೇರ್ ರೂಟ್ ಆಫ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಹಾಗೆಯೇ ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಫಂಕ್ಷನ್ ಅಂತಿತ್ತು ಅಂತಂತಂದರೆ ಆಗ ಇ ಟು ದಿ ಪವರ್ ಆಫ್ ಫಂಕ್ಷನ್ ಹಾಗೇ ಇರುತ್ತೆ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಬರುತ್ತೆ. ಇದು ಫಾರ್ಮುಲಾಗಳು. ಹಾಗೆಯೇ ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದಿ ಪವರ್ ಆಫ್ ಎಕ್ಸ್ ಅಂತಿತ್ತು ಅಂದರೆ ಎ ಟು ದಿ ಪವರ್ ಆಫ್ ಫಂಕ್ಷನ್, ಎ ಟು ದಿ ಪವರ್ ಆಫ್ ಫಂಕ್ಷನ್ ಇತ್ತು ಅಂದರೆ ಎ ಟು ದಿ ಪವರ್ ಆಫ್ ಫಂಕ್ಷನ್ ಹಾಗೇ ಇರುತ್ತೆ, ಲಾಗ್ ಎ ಟು ದಿ ಬೇಸ್ ಇ ಬರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಬರುತ್ತೆ. ಹೌದು. ಈಗ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ ಎ ಫಂಕ್ಷನ್ ಅಂತಿತ್ತು ಅಂತಂತಂದರೆ ಆಗ 1/, ಫಂಕ್ಷನ್ ಇರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಬರುತ್ತೆ. ಈ ರೀತಿ ಆಲ್ಜಿಬ್ರಾಯಿಕ್ಕಾಗಿ ನಾವು ಏನೇನು ತಗೋಬಹುದು ಅದೆಲ್ಲ ತಗೊಂಡಿದ್ವಿ. ನಂತರ ಟ್ರಿಗ್ನಮೆಟ್ರಿಕಲ್ಲೂ ಸೇಮ್ ಟೈಪ್. ಈಗ ನಿಮಗೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂತಿರಲ್ವಾ, ಅದನ್ನೇ ಸೈನ್ ಆಫ್ ಎ ಫಂಕ್ಷನ್ ಅಂದರೆ ಕಾಸ್ ಆಫ್ ಎ ಫಂಕ್ಷನ್ ಬರೆದು ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಕಾಮನಾಗಿ ಇಟ್ಕೊಂಬಿಡಿ. ಆಗ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಎ ಫಂಕ್ಷನ್ ಅಂತಿತ್ತು ಅಂದರೆ ಮೈನಸ್ ಸೈನ್ ಆಫ್ ಎ ಫಂಕ್ಷನ್, ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಹಾಗೆ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಆಫ್ ಎ ಫಂಕ್ಷನ್, ಆಗ ಸೀಕೆಂಡ್ ಸ್ಕ್ವೇರ್ಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಈ ರೀತಿ ಸೊ ಸೈನು ಕಾಸು ಟ್ಯಾನು ತಗೊಂಡ್ಮೇಲೆ ಕೊಸೆಕ್ಕು ಸೆಕ್ಕು ಕಾಟು ಡಿ ಬೈ ಡಿ ಎಕ್ಸ್ ಆಫ್ ಕೊಸೀಕೆಂಟ್ ಆಫ್ ಎ ಫಂಕ್ಷನ್. ಆಗ ಮೈನಸ್ ಕೊಸೆಕ್ ಕಾಟ್ ಮೈನಸ್ ಕೊಸೆಕ್ ಫಂಕ್ಷನ್ ಕಾಟ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಕೊಸೆಕ್ ಸೆಕ್ ಆಫ್ ಎ ಫಂಕ್ಷನ್, ಇತ್ತು ಅಂತಂದರೆ ಸೀಕೆಂಟ್ ಆಫ್ ಎ ಫಂಕ್ಷನ್ ಮತ್ತು ಟ್ಯಾನ್ ಆಫ್ ಎ ಫಂಕ್ಷನ್, ಲಾಸ್ಟಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಎಲ್ಲ ಕಾಮನ್ ಆಗಿದೆ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಹಾಗೆ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಆಫ್ ಎ ಫಂಕ್ಷನ್, ಕಾಟ್ಗೆ ಮೈನಸ್ ಕೊಸೀಕೆಂಟ್ ಸ್ಕ್ವೇರ್ಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಇಷ್ಟು ಜನರಲ್ ಡಿಫರೆನ್ಷಿಯೇಷನ್ ಏನಿದೆ ಅಲ್ಲೆಲ್ಲ ಎಕ್ಸ್ ಅಂತಿರೋದು, ಇಲ್ಲಿ ಎಫ್ ಆಫ್ ಎಕ್ಸ್ ಅಂತಿದೆ. ಇದ್ರ ಮೇಲೆ ಲೆಕ್ಕಗಳನ್ನು ನಾವು ಮಾಡಿಸಬೇಕಾಗಿದೆ. ಐ ಥಿಂಕ್ ಇದೆಲ್ಲ ಫಾರ್ಮುಲಾಗಳು ನೀವು ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಪ್ರಾಬ್ಲಮ್ಸ್ನ ಶುರು ಮಾಡೋಣ. ಓಕೆನಾ? ಎಸ್. ಈಗ ನೋಡಿ, ಡಿಫರೆನ್ಷಿಯೇಟ್ with respect to x
ಟ್ಯಾನ್ ಆಫ್ 2x + 3. ಆಗ y = ಟ್ಯಾನ್ ಆಫ್ 2x + 3 dy/dx ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಎ ಫಂಕ್ಷನ್. ಬಾಯಲ್ಲಿ ಹೇಳ್ಕೋಬೇಕು, ಟ್ಯಾನ್ ಆಫ್ ಎ ಫಂಕ್ಷನ್. ಟ್ಯಾನಿಗೆ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ಡ್ ಫಂಕ್ಷನ್ d/dx ಆಫ್ ಫಂಕ್ಷನ್. ಫಂಕ್ಷನ್ ಅಂದರೆ 2x + 3. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಉತ್ತರ ಇಟ್ಬೇಕು. dy/dx ಈಸ್ ಈಕ್ವಲ್ ಟು, ಈಗ ಸೀಕೆಂಡ್ ಸ್ಕ್ವೇರ್ಡ್ 2x + 3 ಹಾಗೇ ಇರುತ್ತೆ, ಇಂಟು d/dx ಆಫ್ 2xಗೆ 2, 3ಗೆ 0 ಬಿಟ್ಟಾಕಿ. ಆನ್ಸರ್ ಏನಾಯಿತು? dy/dx ಈಸ್ ಈಕ್ವಲ್ ಟು 2 ಸೀಕೆಂಡ್ ಸ್ಕ್ವೇರ್ಡ್ 2x + 3. 2 ಸೀಕೆಂಡ್ ಸ್ಕ್ವೇರ್ 2x + 3 ಅಂತ ಬಂತು. ಓಕೆನಾ? ನೆಕ್ಸ್ಟ್ ಲೆಕ್ಕ. ಡಿಫರೆನ್ಷಿಯೇಟ್ ಸೈನ್ ಆಫ್ ಕಾಸ್ ಆಫ್ x². ಓರಲಲ್ಲಿ ಮಾಡೋದು ಮಕ್ಕಳ, ಇದನ್ನೆಲ್ಲ ಓರಲಲ್ಲಿ ಮಾಡಬೇಕು. ಸೈನ್ ಆಫ್ ಕಾಸ್ ಆಫ್ x² ಹಾಗೆ ಅನ್ಕೋಬೇಕು. dy/dx ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಫಂಕ್ಷನ್ ಕಾಸ್ ಆಫ್ ಎ ಫಂಕ್ಷನ್. ನೋಡಿ, ಕಾಸ್ ಆಫ್ ಎ ಫಂಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಬಿಡ್ತೀವಿ. ಕಾಸ್ ಆಫ್ ಎ ಫಂಕ್ಷನ್ d/dx ಆಫ್ ಫಂಕ್ಷನ್. ಫಂಕ್ಷನ್ ಯಾರು? ಕಾಸ್ ಆಫ್ x². ಕಾಸ್ ಆಫ್ x² ಈಸ್ ಎ ಫಂಕ್ಷನ್. ಈಗ dy/dx ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಫಂಕ್ಷನ್ ಹಾಗೆ ಇರುತ್ತೆ. ಈಗ d/dx ಆಫ್ ಕಾಸ್ ಆಫ್ ಎ ಫಂಕ್ಷನ್ ನೋಡಿ, ಅಗೈನ್ ಕಾಸ್ ಆಫ್ ಎ ಫಂಕ್ಷನ್. ಕಾಸ್ಗೇನು? ಡಿಫ್ರೆನ್ಷಿಯೇಷನ್. ಸೈನಿಗೇನೋ ಕಾಸು, ಕಾಸ್ಗೆ ಮೈನಸ್ ಸೈನ್. ಮೈನಸ್ ಸೈನ್ ಆಫ್ ಎ ಫಂಕ್ಷನ್ ಇಂಟು d/dx ಆಫ್ ಫಂಕ್ಷನ್ ಮತ್ತು x². ಅವಾಗೇನಾಯಿತು? dy/dx ಈಸ್ ಈಕ್ವಲ್ ಟು ಮೈನಸ್ ಬರ್ಕೊಳ್ತೀವಿ, ಕಾಸ್ ಆಫ್ ಕಾಸ್ x² ಸೈನ್ ಆಫ್ x², x²ಗೆ 2x. ಅಲ್ಲಿಗೆ ಕ್ಲೋಸ್ ಆಯಿತು. ಅಲ್ಲಿಗೆ ಫೈನಲ್ ರಿಸಲ್ಟ್ ಏನು ಬಂತು? dy/dx ಈಸ್ ಈಕ್ವಲ್ ಟು -2x ಕಾಸ್ ಆಫ್ ಕಾಸ್ x² ಸೈನ್ ಆಫ್ x². ಈ 2x ಇಲ್ಲಿರ್ತದೆ, -2x. ದಿಸ್ ಈಸ್ ದಿ ಸೊಲ್ಯೂಷನ್. ಅಲ್ಲಿಗೆ ಸೈನ್ ಆಫ್ ಎ ಫಂಕ್ಷನ್, ಕಾಸ್ ಆಫ್ ಎ ಫಂಕ್ಷನ್, ಮೂರು. ಓಕೆನಾ? ಡನ್. ಡಿಫರೆನ್ಷಿಯೇಟ್ ಸೈನ್ ಆಫ್ x² + 5. ಸೈನ್ ಆಫ್ x² + 5. ಆಗ y = ಸೈನ್ ಆಫ್ x² + 5 dy/dx ಸೈನ್ ಆಫ್ ಎ ಫಂಕ್ಷನ್ ಕಾಸ್ ಆಫ್ ಎ ಫಂಕ್ಷನ್ ಇಂಟು d/dx ಆಫ್ ಫಂಕ್ಷನ್. ಆಗ dy/dx ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಫಂಕ್ಷನ್ ಹಾಗೇ ಇರುತ್ತೆ, ಇಂಟು ಈಗ d/dx ಆಫ್ x² + 5 ಅಂದರೆ x²ಗೆ 2x, 5ಗೆ 0, ಅದರಿಂದ 2x ಅಂತ ಬರೆದ್ಬಿಡೋಣ. ಅಲ್ಲಿಗೆ ಉತ್ತರ ಏನಾಗುತ್ತೆ? dy/dx ಈಸ್ ಈಕ್ವಲ್ ಟು 2x ಕಾಸ್ ಆಫ್ x² + 5. ಓಕೆನಾ? ನೆಕ್ಸ್ಟ್ ಡಿಫರೆನ್ಷಿಯೇಟ್ ಕಾಸ್ ಆಫ್ ಸೈನ್ x. ಆಗ y ಈಸ್ ಈಕ್ವಲ್ ಟು ಕಾಸ್ ಆಫ್ ಸೈನ್ x dy/dx. ಕಾಸಿಗೆ ಡಿಫರೆನ್ಷಿಯೇಷನ್ ಮೈನಸ್ ಸೈನ್ ಆಫ್ ಸೈನ್ x ಇಂಟು d/dx ಆಫ್ ಸೈನ್ x. Cos of a function minus sin of a function d/dx of function. Function is sin x. ಆಗ dy/dx is equal to minus sin of sin x into sin x ಗೆ cos x.
ಓಕೆನಾ? ಎಸ್. ಸೈನ್ ಆಫ್ ax plus b, y equal to sin of ax plus b dy by dx. Sin of a function means cos of a function into d by dx of function. ಆಗ dy by dx is equal to cos of ax plus b ಇಂಟು ಎ ಎಕ್ಸ್ ಪ್ಲಸ್ ಬಿಗೆ ಎ ಎಕ್ಸ್ಗೆ ಎ ಬರುತ್ತೆ, ಎಕ್ಸ್ಗೆ 1 ಅಲ್ವಾ, ಎ ಇಂಟು 1 ಎ, ಬಿಗೆ ಕಾನ್ಸ್ಟೆಂಟು ಅದಕ್ಕೋಸ್ಕರ 0 ಬಂದುಬಿಡುತ್ತೆ ಎ. ಅಲ್ಲಿಗೆ ಆನ್ಸರ್ ಏನಾಯಿತು? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಓಕೆನಾ? ದೆನ್ differentiate with respect to x secant of tan of root x, y is equal to secant of tan of root x. ಆಗ dy by dx ಏನಾಗುತ್ತೆ? secant of a function, secant of a function tan of a function d by dx of function tan of root x. ನೋಡಿ, secant x ಗೆ ಡಿಫ್ರೆನ್ಷಿಯೇಷನ್ ಏನು? secant x tan x. ಆದರೆ secant ಫಂಕ್ಷನ್ಗೆ secant function tan function d by dx of function. Here function is tan of root x. Next, dy by dx is equal to secant of tan of root x, tan of root x. ನೋಡಿ, secant of tan of root x, tan of root x. ಇಲ್ಲಿ tan of root x ಗೆ ಡಿಫ್ರೆನ್ಷಿಯೇಷನ್ tan of a ಫಂಕ್ಷನ್, tan ಗೆ ಡಿಫ್ರೆನ್ಷಿಯೇಷನ್ ಏನು? secant ಸ್ಕ್ವೇರ್ಡ್ ಫಂಕ್ಷನ್ d by dx of ಫಂಕ್ಷನ್. ಮತ್ತೆ again dy by dx is equal to secant of tan of root x, tan of root x, secant squared root x, root x ಗೆ 1/2 root x. ಇದು ಉತ್ತರ ಆಗುತ್ತೆ. ಸೊ ಮಕ್ಕಳ, ಇಲ್ಲಿಗೆ ನನ್ನ ಇವತ್ತಿನ ಕ್ಲಾಸ್ನ ಕನ್ಕ್ಲೂಡ್ ಮಾಡಿರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರ್ಸೋಣ.